ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಶುಕ್ರವಾರ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೀ ಎಲ್ಲ ಇಟ್ಟು ಚಳಿ ಚಳಿ ಇತ್ತು. ಹಾಗೆ ನಿನ್ನೆ ಫ್ಲಿಪ್ಕಾರ್ಟಿಂದ ಸ್ವಲ್ಪ ಸಾಮಾನು ತರಿಸಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಜೊತೆಗೆ ಫ್ಲಿಪ್ಕಾರ್ಟಿಂದ ಸ್ವಲ್ಪ ಒಂದು 5-6 ಐಟಮ್ ತರಿಸಿದ್ದೆ. ಅದರದ್ದು ಪ್ರೈಸ್ ಸಹ ಹೇಳ್ತೀನಿ ನಿಮಗೆ ಎಷ್ಟು ಇದು ಅಂತ. ಅಂದರೆ ಪರವಾಗಿಲ್ಲ ಫ್ರೆಂಡ್ಸ್, ಬೇರೆ ಕಡೆ ಸಿಗೋಕೆ ಇಲ್ಲಿ ಫ್ಲಿಪ್ಕಾರ್ಟಲ್ಲಿ ಪರವಾಗಿಲ್ಲ. ಇದು ಬ್ರೌನ್ ರೈಸ್, ಇದು ನಾನು ತೋರಿಸಿದ್ನಲ್ಲ, ಅದು 10 ರೂಪಾಯಿ 15 ರೂಪಾಯಿ ಕಡಿಮೆ ಸಿಕ್ಕಿದೆ. ಇದು ಕಾಫಿ, ಫಿಲ್ಟ್ರ್ ಕಾಫಿ, ಒಂದು 60 ರೂಪಾಯಿ ಈಚೆಗಡೆ ತೊಗೊಂಡ್ರೆ ಇದು 35 ರೂಪಾಯಿಗೇನೋ ಸಿಕ್ತು ನನಗೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ನಲ್ಲ ಫ್ಲಿಪ್ಕಾರ್ಟಲ್ಲಿ, ಅದರಿಂದ. ಇದು ಬ್ರೌನ್ ರೈಸ್ ಬಂದು 1 kg ಇದೆ. ಇದು ಬಾಸುಮತಿ ರೈಸ್ ಬರುತ್ತೆ ಗೊತ್ತಾ, ಇಂಡಿಯನ್ ಗೇಟ್, ಆ ಕಂಪ್ನಿದು. ವೆಯ್ಟು ಇದ್ರಾಗೋ ಥರ ಕಂಟ್ರೋಲ್ ಮಾಡುತ್ತೆ. ಇದು ನಮಗೆ ಎಷ್ಟು ಸದ್ಯಕ್ಕೆ 1 kg ತರಿಸ್ಕೊಂಡಿದ್ದೀನಿ. ಇದು 1 kg ಇದೆ. ನೋಡೋಣ, ಖಾಲಿ ಆಗ್ತಾರಂಗೆ ಇನ್ನೊಂದು ಸ್ವಲ್ಪ ಇರೋಂಗೆ ಮಾಡ್ತೀನಿ. ನಾನು ಒಬ್ಳಿಗೆ ಅಲ್ವಾ, ಮನೆಯವ್ರಿಗೆಲ್ಲ ಬುಲೆಟ್ ರೈಸ್ ಇದೆ. ಇದು ಇಪ್ಪಿ ನೂಡಲ್ಸು, ಅಂದರೆ ಮಧ್ಯೆ ಬೇಕು ಅನಿಸ್ದಾಗ ತಿನ್ನೋಕ್ಕೆ ಅಂತ ತರಿಸ್ಕೊಂಡಿನಿ, ಮಾಡಿಕೊಂಡು ತಿನ್ನೋದಾ ಅಂತ. ಅಂದರೆ ರೈಸ್ ಅವಾಯ್ಡ್ ಮಾಡಿರೋದ್ರಿಂದ ಸ್ಪೈಸಿಯಾಗಿ ಏನಾದರೂ ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ವೆಯ್ಟು ಎಷ್ಟಿದ್ದೀನಿ ಏನು ಅಂತ ಮುಂದಿನ ವೀಡಿಯೋಗಳಲ್ಲಿ ನಾನು ವೆಯ್ಟ್ ಕಡಿಮೆ ಆದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೇನು ಮಾಡಿದೆ ಅಂತ. ಅಲ್ಲಿ ತನಕ ರೆಸಿಪಿ ಮಾತ್ರ ಏನೇನು ಹಾಕ್ತಾಯಿರ್ತೀನಿ ಅದು ವ್ಯಾಸ್ಲಿನ್ ತರಿಸಿದ್ದೆ. ಒಂದು 90 ರೂಪಾಯಿ ಇದೆ, ನನಗೆ 70 ರೂಪಾಯಿಗೆ ಸಿಕ್ಕಿದೆ. ಇದು ಸೂಪು, ಟೊಮೊಟೊ ಸೂಪ್ದು. ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ 10 ರೂಪಾಯಿ ಅದನ್ನು ತರಿಸಿದ್ದೀನಿ. ಇದು ನ್ಯೂಸ್ಲಿ ನೋಡ್ತಿದ್ದೀರಾ ಅಲ್ವಾ, ಓಟ್ಸು, ಡ್ರೈ ಫ್ರೂಟ್ಸು ಮತ್ತು ಎಲ್ಲ ಮಿಕ್ಸೆಡ್ ಆಗಿರುತ್ತೆ ಇಲ್ಲಿ. ಚೆನ್ನಾಗಿದೆ, ಟೇಸ್ಟು ಸಹ ಮಾಡಿದ್ದೀನಿ. ಆ ವಿಡಿಯೋ ಮುಂದೆಗಡೆ ಇದೆ ನೋಡಿ, ಸ್ಕಿಪ್ ಮಾಡಬೇಡಿ ಯಾರೂ. ಅದನ್ನು ಸೇಮ್ ಪ್ರೊಸೀಸ್, ಅಂದರೆ ಓಟ್ಸ್ ಮಾಡ್ತೀವಿ ಗೊತ್ತಾ, ಮೊನ್ನೆ ತೋರಿಸಿದಂಗೆ. ಪ್ಯಾಕಿಂಗು ಚೆನ್ನಾಗಿದೆ ಫ್ರೆಂಡ್ಸ್, ನಿಜಕ್ಕೂ ಹಾಸಮ್ ಅಂತ ಹೇಳ್ಬೋದು. ಸೂಪರಾಗಿದೆ ಪ್ರಾಡಕ್ಟ್ಗಳಲ್ಲಿ. ದಿನಸಿ ಐಟಮು ಸಹ ಅಷ್ಟೇ, ಎಷ್ಟು ಕ್ಲೀನಾಗಿರುತ್ತೆ ಅಂದರೆ ಅಷ್ಟು ಕ್ಲೀನಾಗಿರುತ್ತೆ. ಇದು ಬೆಳಗ್ಗೆನೇ ವೀಡಿಯೋ ಮಾಡ್ತಾಯಿದ್ದೀನಿ, ಏನು ಅಂದ್ಕೋಬೇಡಿ ಆಮೇಲೆ. ಇದು 599 ರೂಪಾಯಿ, 599. ಇದು 1 kg. ನನಗೆ ಪ್ರೈಸ್ ಸಿಕ್ಕಿರೋದು ನಿಜ ನೀವು ಹೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಎಷ್ಟು ಅಂತ ಅಂದರೆ 250 ರೂಪಾಯಿ ಅಷ್ಟೇ. 250 ರೂಪಾಯಿ ಒಳಗಡೆ, 5 ರೂಪಾಯಿ ಕಡಿಮೆ ಅಂದ್ಕೊಳ್ಳಿ ಅಷ್ಟೇ. 250 ರೂಪಾಯಿನೇ ಸಿಕ್ಕಿದ್ದು. ಇದು ನನಗೆ ತುಂಬಾ ಖುಷಿಯಾಯಿತು. ಬಾಕ್ಸು ಮತ್ತು ಅಲ್ಲಿರೋದು ನೀಟ್ನೆಸ್ ಎಲ್ಲ ಚೆನ್ನಾಗಿದೆ. ಪ್ರತಿಯೊಂದು ಪ್ರಾಡಕ್ಟು ಅಷ್ಟೇ ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿದೆ. ನಾನು ಅದರಲ್ಲೇ ತರಿಸೋದು. ನಾನು ವ್ಯಾಸ್ಲಿನ್ ಮಾತ್ರ 90 ರೂಪಾಯಿ ಕಡಿಮೆಯಾಗಿ ಸಿಕ್ತು. 70 ರೂಪಾಯಿ 20 ರೂಪಾಯಿ ಕಡಿಮೆಯಾಗಿ ಸಿಕ್ತು ಫ್ರೆಂಡ್ಸ್. ಈಗ ಚಳಿ ಇರೋದ್ರಿಂದ ತುಂಬ ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇರುತ್ತೆ. ಸೊ ಬೇಕಲ್ವಾ, ಮನೇಲಿ ಸ್ವಲ್ಪ ಇತ್ತು, ಖಾಲಿ ಹಾಕಿಂತ ಮುಂಚೆ ತರಿಸಿದ್ದೀನಿ. ನೋಡ್ತಾ ಇದ್ದೀರಲ್ವ, ಓಟ್ಸ್ನ ಪ್ಯಾಕ್ ಹೊಡೆದು ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆ ಮಾಡ್ಕೊಳ್ಳೋಣ ತಿನ್ನೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ಅಮ್ಮ ದೋಸೆ ತಂದುಕೊಟ್ರು. 4 ದೋಸೆ ತಂದಿದ್ರು, ಅದರಲ್ಲಿ 2 ತಿಂದಿದ್ದು ಫ್ರೆಂಡ್ಸ್. ಅದನ್ನು ಶೇರ್ ಮಾಡೋಕ್ಕೆ ಹೋಗಿಲ್ಲ, ನಾನು ಹೇಳ್ತಾ ಇದ್ದೀನಿ ಬಾಯಲ್ಲಿ. 2 ದೋಸೆ ತಿಂದೇನೆ, 2 ಹಂಗೆ ಇಟ್ಬಿಟ್ಟೆ, ಅದನ್ನು ಹಂಗೆ ಮಡಗಿದ್ದೀನಿ. ಹಾಗಾಗಿ ನೋಡ್ತಾ ಇದ್ದೀರಾ ಅಲ್ವಾ, ಅಲ್ಲಿ ದ್ರಾಕ್ಷಿ ಎಲ್ಲ ಎಷ್ಟು ನೀಟಾಗಿದೆ ಅಂತ. ಬ್ಲ್ಯಾಕ್ ದ್ರಾಕ್ಷಿ ಅದು. ಮನೇಲಿ ಮಾಡ್ಕೋಬೇಕಾದ್ರೆ ಈ ಮೆಥಡಲ್ಲೂ ಮಾಡ್ಬೋದು. ಬಿಸಿನೀರಲ್ಲಿ ಯಾರೂ ಇಷ್ಟಪಡಲ್ಲ ಅಂದ್ಕೊಂಡಿದ್ದೀನಿ, ಈ ಮೆಥಡಲ್ಲಿ ಮಾಡಿದ್ರೆ. ಹಾಲು ಅಂತಂದರೆ ಈಗ ಮನೇಲಿ ಇದು ನಂದಿನಿ ಹಾಲಲ್ಲ, ಇದು ಮನೆಯಲ್ಲಿ ಬಿಡ್ತಾರಲ್ಲ ಹಸುದು, ಮನೇಲಿ ಒರ್ಕನೆ ಅಂತ ಮಾಡ್ಕೊಂಡಿದ್ದೀವಿ. 1/2 ಲೀಟ್ರ್ ಹಾಲು, ಅದನ್ನೇ ಹಾಕ್ತಾಯಿದ್ದೀನಿ. ಅಂದರೆ ಕಾಯಿಸಿದ್ದೀನಿ, 2 ಸಲ ಕಾಯಿಸಿದ್ದೀನಿ, ನೀರು ಹಾಕಿದ್ದೀನಿ ಹಾಲಿಗೆ. ಚೂರು ಹಾಕ್ತೀನಿ, ಒಂದು 1/2 ಲೋಟ, ಚಿಕ್ಕ ಲೋಟದಲ್ಲಿ 1/2 ಲೋಟ ಅಷ್ಟೇ. ಬೇಡ ಅಂತ ಅನ್ನೋರು ಗುಡ್ ಲೈಫ್ದು ಹಾಲು ಮಿಲ್ಕ್ ಬರುತ್ತೆ ನೋಡಿ, ಅದು ತಂದು ಇಟ್ಕೋಬೋದು. ಫ್ರಿಜ್ಜಿಲ್ಲ ಅಂದ್ರೆ ತಂದು ಇಟ್ಕೋಬೋದು. ನಾನು ಅದನ್ನೇ ಯೂಸ್ ಮಾಡ್ತಿದ್ದೆ ಮುಂಚೆ ಫಸ್ಟ್. ಈಗ ತರ್ಸೋಕೆ ಹೋಗಿಲ್ಲ ಅಷ್ಟೇ, ರೇರಾಗಿ ಅಲ್ವಾ ತಿನ್ನೋದು ಅಂತ ತರಿಸಿಲ್ಲ ಅಷ್ಟೇ. ಮುಂದೆ ತರಿಸ್ತೀನಿ ಅದನ್ನು. ಅಂದರೆ ತರ್ಸೋಕೆ ಹೋಗಿಲ್ಲ, ಮನೆ ಇರುತ್ತಲ್ಲ, 1 ಟೈಮ್ ಅಲ್ವಾ ತಿನ್ನೋದು. ಯಾವಾಗಲೂ 2 ದಿನಕ್ಕೋ 1 ದಿನಕ್ಕೋ ಮಾತ್ರ ಅಲ್ವಾ, ಇಲ್ಲ ರೊಟ್ಟಿ ಚಪಾತಿ ಇಂಥದ್ದೇ ತಿನ್ನಬೇಕಾದ್ರೆ ಇದನ್ನು ತರ್ಸೋಕೆ ಹೋಗಿಲ್ಲ ಅಷ್ಟೇ. ನಾನು ಹಾಲು ಪ್ಯಾಕೆಟ್ ತರಿಸಿಲ್ಲ.
ನೀವು ಬೇಕು ಅಂತ ಅಂದರೆ ಸ್ಲಿಮ್ ಅಂತ ಗುಡ್ ಲೈಫಿಂದ ಹಾಲು ಬರುತ್ತೆ, ಅದನ್ನು ತರಿಸ್ಕೋಬೋದು. ನೋಡಿ ಇದರಲ್ಲಿ 5 ಚಮಚ ಹಾಕ್ತೀನಿ ನಾನು, ಸಾಕು ನನಗೆ 5 ಚಮಚ, ನಾನು ಒಬ್ಳಿಗೆ. ಅದು ಅಂದರೆ ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ರಾತ್ರಿ ಇದು ಬಾದಾಮಿ ಮತ್ತು ದ್ರಾಕ್ಷಿ ಬರುತ್ತೆ ನೋಡಿ, ಒಣ ದ್ರಾಕ್ಷಿ ದೊಡ್ಡದು ಸೈಜ್ ಇರುತ್ತಲ್ಲ, ಅದನ್ನು ಉನಿ ಹಾಕಿದ್ದೆ. ಉನಿ ಹಾಕಿ ಅದು 4-5 ಪೀಸೇನೋ ಉನಿ ಹಾಕಿದ್ದೆ. ಬೆಳಗ್ಗೆ ನಮ್ಮ ಮನೆಯವರು ತಿಂದರು, ಜೊತೆಗೆ ನಾನು ಮಡಿಕೊಂಡಿದ್ದೆ, ಬೇಕು ಬೆಳಿಗ್ಗೆ ತಿಂಡಿಗೆ ಅಂತ ಇಟ್ಟಿದ್ದೆ. ಬಾದಾಮಿ ಎಲ್ಲ ಸಿಪ್ಪೆ ಸುಲಿದು ಕೊಟ್ಟಿದ್ದೆ. ರೇಟ್ ತೋರಿಸ್ತೀನಿ ನೋಡಿ, ಆವಾಗಲೇ ಬರೀ ಬಾಯಿ ಮಾತಲ್ಲಿ ಹೇಳ್ದೆ ಅಲ್ವಾ ನಿಮಗೆ, ನೀವು ಸುಳ್ಳೋ ಅಂತ ಅಂದ್ಕೋಬಾರ್ದು, ಅದಕ್ಕೆ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ, ಅಲ್ಲೇ ಮೆನ್ಷನ್ ಆಗಿರುತ್ತೆ. 599 ಕಾಣಿಸ್ತಾ ಇದೆ ಅಲ್ವಾ, 599 ರೂಪಾಯಿ. ನೋಡಿ ಎಷ್ಟು ಕಮ್ಮಿ ಪ್ರೈಸಿಗೆ ಸಿಕ್ಕಿದೆ ಅಲ್ವಾ, ಅರ್ಧಕ್ಕರ್ಧ ಆಫ್ ಇತ್ತು ಅದು, ಅದರಿಂದ ಪರ್ಚೇಸ್ ಮಾಡಿದೆ ನಾನು. ನೀವು ಬೇಕಾದರೆ ತರಿಸ್ಕೋಬೋದು ಫ್ರೆಂಡ್ಸ್ ಫ್ಲಿಪ್ಕಾರ್ಟಲ್ಲಿ. ನಾನು ಹೇಳ್ತಿದ್ದೀನಲ್ವಾ, ಚೆನ್ನಾಗಿರುತ್ತೆ ಪ್ರಾಡಕ್ಟು. ನೀವು ಯಾವ್ದಾರ ಒಂದು ಪ್ರಾಡಕ್ಟ್ ತರಿಸಿ ನೋಡಿ ಫಸ್ಟು, ಆಮೇಲೆ ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಬಿಟ್ಟಾಕಿ ಅಷ್ಟೇ, ಏನಾಗೋಗಲ್ಲ. ನೋಡಿ ಹೊಂತಿದ್ದೆ ಚೆನ್ನಾಗಿ. ಇದನ್ನು ಕಟ್ ಮಾಡಿ ಅದಕ್ಕೆ ಹಾಕೋತೀನಿ. ಸ್ವಲ್ಪ ಒಣ ದ್ರಾಕ್ಷಿ, ಚಿಕ್ಕ ದ್ರಾಕ್ಷಿನೂ ಇತ್ತು, ಅದನ್ನು ಜೊತೆಗೆ ಹಾಕ್ತೀನಿ. ಸ್ವಲ್ಪ ಹಾಲು ಹಾಕೋತೀನಿ ಅಷ್ಟೇ, ಇನ್ನು ಶುಗರ್ ಏನೂ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ, ಹಂಗೇ ತಿಂದಿರೋದು. ಅರ್ಧ ಲೋಟ ಹಾಲು ತೊಗೊಳ್ಳಿ, ಅರ್ಧ ಲೋಟ ನೀರು ತೊಗೊಳ್ಳಿ, ಸಮ ಇರಲಿ, ಆವಾಗ ಈಕ್ವಲ್ ಆಗುತ್ತೆ. ಸ್ವೀಟಾಗಿ ಇದನ್ನು ಹಾಕಿರೋದ್ರಿಂದ ಚೆನ್ನಾಗಿತ್ತು, ಸ್ವೀಟಾಗಿ ಹೊಟ್ಟೆ ಫಿಲ್ಲಿಂಗ್ ಅನಿಸ್ತು, ತುಂಬ ಟೇಸ್ಟಿಯಾಗಿತ್ತು. ನಾನು ತಿಂದೆ, ಮಧ್ಯಾಹ್ನ ಊಟಕ್ಕೆ ನಾನು ಅದನ್ನೇ ತಿಂದೆ. ನೋಡಿ ಇದನ್ನು ಹಾಕ್ತಿದ್ದೀನಿ, 2 ದ್ರಾಕ್ಷಿ ಅಷ್ಟೇ ಆ್ಯಡ್ ಮಾಡಿರೋದು, ಬಾದಾಮಿ ಎಲ್ಲ ಏನೂ ಹಾಕಲ್ಲ, ಹಾಗೆ ತಿಂದ್ಕೊಂಡೆ ಬಾದಾಮಿನ ಎನರ್ಜಿಗೆ. ಬೆಳಗ್ಗೆ ತಿಂದಿರಲಿಲ್ಲ ನಾನು, ನಮ್ಮ ಮನೆಯವ್ರು ಮಾತ್ರ ಕೊಟ್ಟಿದ್ದೆ ಹಿಡ್ದು, ಅವ್ರು ತಿಂದಿದ್ರು, ನಾನು ತಿಂದಿರಲಿಲ್ಲ. ಈಗ ಹಾಲು ಕಾಯಕ್ಕೆ ಇಟ್ಟಿದ್ದೆ ಅಲ್ವ, ಆವಾಗಲೇ ಹಾಕ್ತಾಯಿದ್ದೀನಿ ನೋಡಿ, ಬಿಸಿ ಆಗ್ತಾಯಿದೆ. ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ, ಅದು ಸ್ಮೂತ್ ಆಗುತ್ತೆ. ಬಿಸಿ ಆಗಿರೋ ಹಾಲು ಹಾಕಿದಾಗ ಅದು ಟೇಸ್ಟ್ ಆಗಿರೋದು. ಅಷ್ಟು ಉಗುರು ಬೆಚ್ಚಗಿದ್ರೂ ಟೇಸ್ಟ್ ಆಗಿರಲ್ಲ, ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು, ಬಿಸಿ ಬಿಸಿ ಇದ್ದಾಗಲೇ ಮಾಡ್ಕೋಬೇಕು ಅದನ್ನು. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಸೂಪರಾಗಿತ್ತು. ಇದೇ ಥರ ಓಟ್ಸಲ್ಲೂ ಮಾಡ್ಕೋಬೋದು, ಓಟ್ಸಲ್ಲಿ ಉಪ್ಪಿಟ್ಟು ಮಾಡ್ಕೋಬೋದು, ಆಮೇಲೆ ಸೂಪ್ ಮಾಡ್ಕೋಬೋದು, ಎಷ್ಟೋ ಥರ ವೆರೈಟಿ ಮಾಡ್ಬೋದು. ನಾನು ಮಾಡ್ತಾ ವೆಯ್ಟ್ ಲಾಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಯಾವ ಮೆಥಡಲ್ಲಿ ಮಾಡ್ತೀನಿ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ವೆಯ್ಟ್ ಲಾಸ್ ಎಷ್ಟಿತ್ತು, ಎಷ್ಟಾಗಿದ್ದೀನಿ ಅಂತಲೂ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಹೀಗೆ ಸಪೋರ್ಟ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ರೆಸಿಪಿಗಳು ನಿಮ್ಮ ಜೊತೆನೂ ನಾನು ಹಾಕ್ತಾಯಿರ್ತೀನಿ ಅಂತ ಹೇಳ್ತಾ, ಬಾದಾಮ್ ಆಗಲೇ ಹೇಳ್ದೆ ಅಲ್ವಾ ತಿಂದೆ ಅಂತ, ಅಷ್ಟೇ. ಇವತ್ತಿನ ವೀಡಿಯೋ ಇದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.